ಇದೇ ಮಾತನ್ನು ಉತ್ತರ ಕರ್ನಾಟಕಕ್ಕೆ ಹೇಳಿದ್ರು ಸುಮ್ಮನೆ ಇರ್ತಿದ್ದಾರೆ ನಾವು ಇವತ್ತು ನಡೆದಿರ್ತಕ್ಕಂಥ ಸದನದ ಚರ್ಚೆಯ ಸಂದರ್ಭದಲ್ಲಿ ದ್ವೇಷ ಭಾಷಣದ ಬಗ್ಗೆ ಏನು ಬಿಲ್ಲನ್ನು ತರಲಿಕ್ಕೆ ಹೊರಟಿದ್ರು ಸರ್ಕಾರ, ಇದರ ಚರ್ಚೆ ನಡೀಬೇಕಾದಂಥ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಕಿ ಹಾಕುವವರು ಎನ್ನುವಂಥ ಮಾತನ್ನು ಏನು ಸುರೇಶ್ ಅವರು ಆಡಿದ್ದಾರೆ. ಇದನ್ನು ನಾವು ಕರಾವಳಿ ಭಾಗದ ಎಲ್ಲ ಇದನ್ನು ಜನಪ್ರತಿನಿಧಿಗಳು ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಈ ರೀತಿಯ ಒಂದು ದ್ವೇಷವನ್ನು ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಕರಾವಳಿಯ ಬಗ್ಗೆ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಭಾವನೆ ಹುಟ್ಟುವ ರೀತಿಯಲ್ಲಿ ಸುರೇಶ್ ಅವರು ಇವತ್ತು ಸದನದಲ್ಲಿ ಕರಾವಳಿ ಜಿಲ್ಲೆಯ ಬಗ್ಗೆ ಮಾತಾಡಿದರು. ನಾವು ಇದನ್ನು ಪ್ರತಿರೋಧ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ನಮ್ಮ ಸಭಾಧ್ಯಕ್ಷರು ಖಾದರ್ ಅವರು ಬರ್ತಾರೆ ಅಂತ ನಾವು ಅಪೇಕ್ಷೆ ಪಟ್ಟಿದ್ವಿ. ಖಂಡಿತವಾಗಿಯೂ ಅವರು ನಮಗೆ ರಕ್ಷಣೆಗೆ ಬರ್ತಾರೆ. ಆ ಜಿಲ್ಲೆಯ ನೀರು, ಆ ಜಿಲ್ಲೆಯ ಗಾಳಿ, ಆ ಜಿಲ್ಲೆಯ ಆಹಾರವನ್ನು ಸೇವಿಸಿ, ಆ ಜಿಲ್ಲೆಯ ಮತವನ್ನು ಪಡೆದು, ಆ ಜಿಲ್ಲೆಯಿಂದಲೇ ಆಯ್ಕೆಯಾಗಿ ಈ ಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಸಭಾಧ್ಯಕ್ಷರು ನಮ್ಮ ರಕ್ಷಣೆಗೆ ಬರ್ತಾರೆ ಎನ್ನುವಂಥ ಆಶಾಭಾವನೆಯಲ್ಲಿ ನಾವಿದ್ವಿ. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಅವರು ಪೂರ್ಣವಾಗಿ ಕರಾವಳಿ ಭಾಗದ ಈ ಒಂದು ಭಾವನೆಗೆ ಘಾಸಿ ಆಗ್ತಕ್ಕಂಥ ಮಾತನ್ನೇನು ಸುರೇಶ್ ಅವರು ಆಡಿದ್ರು ಅದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಪ್ರಾಯಶಃ ಆ ಸಂದರ್ಭದಲ್ಲಿ ನಾವು ಕರಾವಳಿ ಭಾಗದ ಮಣ್ಣಿನ ಮಕ್ಕಳು, ನಮಗೂ ಸ್ವಾಭಿಮಾನದ ಸಂಕೇತ. ಸ್ವಾಭಿಮಾನ ಬಿಟ್ಟು ಯಾವುದು ರಾಜಕಾರಣವೂ ಇಲ್ಲ, ಸ್ವಾಭಿಮಾನ ಬಿಟ್ಟು ಯಾವ ವೈಯಕ್ತಿಕ ಪ್ರತಿಷ್ಠೆಯೂ ಇಲ್ಲ. ಆ ಸ್ವಾಭಿಮಾನಕ್ಕೆ ಘಾಸಿಯಾದಂಥ ಸಂದರ್ಭದಲ್ಲಿ ನಾವು ಇದನ್ನು ವಿರೋಧ ಮಾಡತಕ್ಕಂಥ ಸಂದರ್ಭಗಳು ಎದುರು ಆಗುವ ರೀತಿಯಲ್ಲಿ ಏನು ಅಂದರೆ ಅವರ ಹಿಡನ್ ಎಜೆಂಡಾ ಇದ್ದದ್ದೇನು ಅಂತ ಕೇಳಿದರೆ ಈ ಬಿಲ್ಲನ್ನು ಚರ್ಚೆ ಇಲ್ಲದೆ ಪಾಸ್ ಮಾಡಬೇಕು ಅಂಥೇಳಿ. ಚರ್ಚೆ ಇಲ್ಲದೆ ಪಾಸ್ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರನೇ ಈ ರೀತಿಯ ನಾಟಕವನ್ನು ಅವರು ಪ್ರಾರಂಭದಿಂದಲೇ ಪ್ರಾರಂಭ ಮಾಡಿದರು. ಅದಕ್ಕಿಂತ ಮುಂಚೆ ಅಧಿವೇಶನದ ಈ ಬಿಲ್ ಪ್ರಸ್ತಾಪ ಆದ ತಕ್ಷಣ ಅಶೋಕ್ ಅವರು ವಿಪಕ್ಷ ನಾಯಕರು ಮಾತಾಡಬೇಕಾದ ಸಂದರ್ಭದಲ್ಲಿ ಪರಮೇಶ್ವರ್ ಅವರಿಗೆ ನೀವು ಬಿಲ್ಲನ್ನು ಮಂಡಿಸಿ ಅಂತ ಒಂದು ಸಲ ಸೂಚನೆ ಕೊಟ್ಟರು. ಆಮೇಲೆ ಅಶೋಕ್ ಅವರು ಪ್ರತಿರೋಧ ಮಾಡಿದಾಗ ಮತ್ತೆ ಅವರನ್ನು ಕೂರಿಸಿದರು. ಮತ್ತೆ ಅವರು ಈ ವಿಚಾರವನ್ನು ತಗೊಂಡು ಕೇವಲ 5 ನಿಮಿಷದಲ್ಲಿ, ಯಾಕಂದರೆ ಹಿಂದೆ ನಾವು ಅರ್ಧ ಗಂಟೆ ಸದನ ಗದ್ದಲದಲ್ಲಿದ್ದದನ್ನು ನಾವು ಕೊಂಡಿದ್ದೇವೆ, ಪತ್ರಿಕಾ ಮಾಧ್ಯಮದವರು ನೀವು ಸಹ ಕಂಡಿದ್ದೀರಿ. ಅಂಥ ಸಂದರ್ಭದಲ್ಲಿ ಅದರಲ್ಲೂ ಸಹ ಆ ಸಂದರ್ಭ ಇತ್ತು 1 ಗಂಟೆ 50 ನಿಮಿಷ ಆಗಿತ್ತು. ಊಟಕ್ಕೆ ಬಿಡ್ಬೋದಿತ್ತು ಅವರಿಗೆ. ಊಟಕ್ಕೆ ಬಿಟ್ಟು ಈ ಸದನದ ಗದ್ದಲವನ್ನು ತಿಳಿಗೊಳಿಸ್ತಕ್ಕಂಥ ಪ್ರಮುಖರನ್ನು ಕರೆದು ಸಭೆ ನಡೆಸಿ ಇದನ್ನು ಹೇಗೆ ತಿಳಿಗೊಳಿಸ್ಬೋದು ಎನ್ನುವಂಥದ್ದನ್ನು ಸಹ ಚರ್ಚೆ ಮಾಡ್ಬೋದಿತ್ತು. ಇದನ್ನೆಲ್ಲವನ್ನು ಬಿಟ್ಟು ಸರ್ಕಾರದ ಒಬ್ಬ ಏಜೆಂಟ ರೀತಿಯಲ್ಲಿ ಸ್ಪೀಕರ್ ಅವರು ಇವತ್ತು ವರ್ತನೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಮತ್ತು ಇಡೀ ರಾಜ್ಯದ ಜನರ ಮುಂದೆ, ಇಡೀ ದೇಶದ ಜನರ ಮುಂದೆ ಕರಾವಳಿಯನ್ನು ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಬಿಂಬಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ಸಭಾಧ್ಯಕ್ಷರು ಹೇಳಿದರು, ನಾನು ಕಡತದಿಂದ ತೆಗೆದುಹಾಕಿದ್ದೇನೆ ಅಂತ ಹೇಳಿದರು. ಸ್ವಾಮಿ, ಇವತ್ತು ನೇರ ಪ್ರಸಾರ ಆಗುವ ಸಂದರ್ಭದಲ್ಲಿ ಕೋಟ್ಯಾಂತರ ಜನ ಇವತ್ತು ಸುರೇಶ್ ಅವರು ಆಡಿರ್ತಕ್ಕಂಥ ಮಾತನ್ನು ನೋಡಿರ್ತಾರೆ. ಮತ್ತು ಎಲ್ಲ ರೆಕಾರ್ಡ್ಗಳಲ್ಲಿ ಈಗ ತೆಗೆದರೂ ನಿಮಗೆ ಆ ರೆಕಾರ್ಡ್ ಸಿಗ್ತದೆ, ಅವರೇನು ಸುರೇಶ್ ಅವರು ಮಾತಾಡಿದರು ಅಂತೇಳಿ. ಸದನದಲ್ಲಿ ಕಡತದಲ್ಲಿ ಹೋಗಿರ್ಬೋದು, ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಆಲ್ರೆಡಿ ಈ ಮಾತು ಅಚ್ಚಳಿದೆ ಉಳಿದಿದೆ. ಇದು ಈ ಜಿಲ್ಲೆಯ ಭಾವನೆಯನ್ನು ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಪ್ರಚೋದನೆಯನ್ನು ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ಸ್ಪೀಕರ್ ಅವರು ಸಹ ಇದಕ್ಕೆ ಮೂಲ ಕಾರಣ ಆಗಿದ್ದಾರೆ. ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೂರ್ಣವಾಗಿ ನೀವೇನು ಹೇಳ್ತಾ ಇದ್ದೀರಿ, ದ್ವೇಷ ಭಾಷಣದ ಮತ್ತು ದ್ವೇಷದ ಭಾವನೆಯನ್ನು ಹತ್ತಿಕ್ಕಬೇಕೆನ್ನುವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಸಂಘ ಪರಿವಾರದ ಎಲ್ಲ ಪರಿವಾರ ಸಂಘಟನೆಗಳನ್ನು ಹತ್ತಿಕ್ಕತಕ್ಕಂಥ ಎಜೆಂಡಾ ಏನಿದೆ ಅದನ್ನು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ.